ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ನಾವು ದೇವರ ತನ್ನೊಂದು ಕೃಪೆಯಿಂದ ನಮ್ಮನ್ನು ಈ ಒಂದು ಬೆಳಗಿನ ಜಾವದಲ್ಲಿ ಈ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋರ್ನ ಮುಖಾಂತರವಾಗಿ ಫೇಸ್ಬುಕ್ನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರೂ ಸಹ ಸ್ವಾಗತ ಬಯಸುವಂತ ನಾಯಿದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ತನ್ನ ಕೃಪೆಯಿಂದ ನಡೆಸಲಿ ಎಂಬುದರಂಥ ಹಾರೈಕೆಯೊಡನೆ ತಮ್ಮ ಮಧ್ಯದಲ್ಲಿ ಬಂದು ವಾಕ್ಯ ಸಂದೇಶವನ್ನು ಹಂಚುವಂಥ ಕೃಪೆಯನ್ನು ದೇವರು ಒದಗಿಸಿಕೊಟ್ಟದಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವಂತ ನಾಯಿದ್ದೇನೆ. ಈ ಸಂಬಂಧದಲ್ಲಿ ಈ ಬೆಳಗಿನ ಜಾವದಲ್ಲಿ ದೇವರು ತಿರುಗಿ ಒಂದು ಅವಕಾಶ ಕೊಟ್ಟದಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಇದುವರೆಗೂ ದೇವರು ಮಾಡಿದಂಥ ಉಪಕಾರಗಳಿಗೋಸ್ಕರವಾಗಿ ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸುವಂತನಾದನೆ. ಈ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋರ್ನ ಮುಖಾಂತರವಾಗಿ ಪ್ರತಿನಿತ್ಯವೂ ಸಹ ಈ ಡಿಯೋಷನ್ ಕಾರ್ಯಕ್ರಮದ ಮುಖಾಂತರವಾಗಿ ದೇವರ ವಾಕ್ಯವನ್ನು ಅನೇಕರಿಗೆ ಹಂಚುವಂಥ ಕೃಪೆಯನ್ನು ಕೊಟ್ಟದಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸುವಂತನಾದನೆ. ಈ ಸಂಬಂಧದಲ್ಲಿ ದೇವರ ವಾಕ್ಯವನ್ನು ನೋಡೋಕ್ಕಿಂತ ಪೂರ್ವದಲ್ಲಿ ನಮ್ಮನ್ನು ನಾವು ದೇವರ ಕಡೆಗೆ ಒಪ್ಪಿಸಿಕೊಟ್ಟಂತರಾಯ್ದುಕೊಂಡು ಪ್ರಾರ್ಥನೆಯನ್ನು ಮಾಡುವಂತರಾಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಂಥ ನಮ್ಮ ತಂದೆಯಾದ ದೇವರೇ, ನಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವರು ನಾವು ನಿನ್ನ ಕಡೆಗೆ ಬಂದು ಪ್ರಾರ್ಥಿಸ್ತಾ ಇದ್ದೇವೆ. ಈ ಒಂದು ಡಿವೋಷನ್ ಕಾರ್ಯಕ್ರಮದಲ್ಲಿ ದೇವ ಭಾಗಿಯಾಗುತ್ತಿರುವಂಥ ನಿಮ್ಮ ಮಕ್ಕಳೆಲ್ಲರನ್ನು ಸ್ವಾಮಿ ಆಶೀರ್ವದಿಸಲಿ. ಇವರೆಲ್ಲರಿಗೂ ಬೇಕಾದಂತೆ ನಿನ್ನ ಆಶೀರ್ವಾದವನ್ನು ಕೊಟ್ಟು ನಡೆಸಪ್ಪ. ವಾಕ್ಯದಲ್ಲಿ ದೇವ ನಾವು ಬೆಳೆದು ನಿನಗೆ ಮಹಿಮೆ ತರುವಂಥ ರೀತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿರಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಿಮ್ಮ ಮಕ್ಕಳ ಜೀವಿತದಲ್ಲಿ ಬೇಕಾದಂಥ ಬಿಡುಗಡೆಯನ್ನು ಆಶೀರ್ವಾದವನ್ನು ಕೊಟ್ಟು ನಡೆಸು. ಇವತ್ತಿನ ದಿವಸದ ದೇವ ಯಾವ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡಲಿಕ್ಕೆ ಇಷ್ಟ ಬಯಸಿದೆಯೋ ಆ ವಾಕ್ಯದ ಮುಖಾಂತರವಾಗಿ ನಮಗೆ ಬೇಕಾದಂಥ ನಿನ್ನ ಕೃಪೆಯಿಂದ ದೇವ ನಡೆಸಿ ನಾವು ನಿನಗೋಸ್ಕರವಾಗಿ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂಥ ಕೃಪೆ ಕೊಟ್ಟು ನಡೆಸಬೇಕೆಂಬುದಾಗಿ ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ದೇವರಿಗೆ ಸ್ತೋತ್ರವಾಗಲಿ. ದೇವರು ತಿರುಗಿ ನಮ್ಮೆಲ್ಲರನ್ನು ಸಹ ತನ್ನ ಸನ್ನಿಧಾನದಲ್ಲಿ ಕರೆತಂದದಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ. ಈ ಬೆಳಗಿನ ಜಾವದಲ್ಲಿ ದೇವರು ತಿರುಗಿ ನಮ್ಮೆಲ್ಲರನ್ನು ಸಹ ಬೆಳಗ್ಗೆ ಈ ಬೆಳಗಿನ ಜಾವದಲ್ಲಿ ಎದ್ದು ಕರ್ತನಾಮವನ್ನು ಘನಪಡಿಸುವ ಹಾಗೆ ದೇವರ ನಾಮವನ್ನು ಸ್ತುತಿಸುವ ಹಾಗೆ ಸಹಾಯ ಮಾಡೋದಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸುವಂತನಾದನೆ. ಈ ಸಮಯದಲ್ಲಿ ನಾವು ನೋಡಲಿಕ್ಕಿರುವಂಥ ಸಂದೇಶ ಲೂಕನ ಬರೆದ ಸುವಾರ್ತೆ, ಸತ್ಯವೇದದಿಂದ ಲೂಕನ ಬರೆದ ಸುವಾರ್ತೆ ಅದರ 17ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ ವಚನ 11ನೇ ವಚನದಿಂದ 19 ವಚನಗಳವರೆಗಿರುವಂಥ ದೇವರ ವಾಕ್ಯವನ್ನು ನಾವು ನೋಡುವಂತರಾಗೋಣ. ಇಲ್ಲಿ ಯೇಸು ಸ್ವಾಮಿ ತಾನು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಆತನು ಮಾಡಲ್ಪಟ್ಟಂಥ ಅದ್ಭುತ ಕಾರ್ಯಗಳ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ಅನೇಕ ಸ್ವಸ್ಥತೆಗಳನ್ನು ಮಾಡಿದ, ಅನೇಕ ದೆವ್ವಗಳನ್ನು ಬಿಡಿಸಿದ ನಿಮಿತ್ತ ನೋಡ್ತಾ ಇದ್ದಾರೆ. ಮತ್ತು ಅನೇಕ ರೀತಿಯಲ್ಲಿ ಕಷ್ಟದಲ್ಲಿ, ಚಿಂತೆಯಲ್ಲಿ, ದುಃಖದಲ್ಲಿದ್ದಂಥವರಿಗೆ ಆಧರಿಸಿದ ನಿಮಿತ್ತ ನೋಡ್ತಾ ಇದ್ದೇವೆ. ಹಾಗಾದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಿರುವಂಥದ್ದು ಒಬ್ಬನಾದರೂ ನಾಶವಾಗಿ ಹೋಗದೆ ಎಲ್ಲರೂ ನಿತ್ಯ ಜೀವ ಪಡೆದುಕೊಳ್ಳಬೇಕೆಂಬುದಾಗಿ. ಆ ನಿತ್ಯ ಜೀವದ ಬಾಧ್ಯತೆಯನ್ನು ನಾವುಗಳು ಹೊಂದಬೇಕಾದ್ರೆ ಈ ಲೋಕದಲ್ಲಿ ಕೆಲವೊಂದು ಕಾರ್ಯಗಳನ್ನು ನಾವು ಮಾಡಲೇಬೇಕಾಗಿರುವಂಥದ್ದಾಗಿದೆ. ಹಾಗಾದರೆ ಅದರಲ್ಲಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಇಲ್ಲಿ 10 ಮಂದಿ ಕುಷ್ಠರೋಗಿಗಳ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಸಹ ಬಹಳಷ್ಟು ಚಿರಪರಿಚಿತವಾಗಿರುವಂಥದ್ದಾಗಿದೆ. ಯೇಸು ಸ್ವಾಮಿ ಸಮಾರ್ಯ ಮತ್ತು ಗಲಿಲಾಯದ ಪ್ರಾಂತಗಳಲ್ಲಿ, ಅಂದರೆ ಆ ಸೀಮೆಗಳಲ್ಲಿ ಆತ ನಡೆದುಕೊಂಡು ಹೋಗುತ್ತಾ ಇರುತ್ತಿರಬೇಕಾದ್ರೆ ಆದಂಥ ಘಟನೆಗಳ ವಿಷಯದಲ್ಲಿ ಇಲ್ಲಿ ಯೇಸು ಸ್ವಾಮಿ ಬರೆಯುವಂತನಾಯ್ತಾನೆ. ವಾಕ್ಯದಲ್ಲಿ ನಾವು ನೋಡಲ್ಪಟ್ಟ ಪ್ರಕಾರ ಯೇಸು ಸ್ವಾಮಿ ಆತನು ಸ್ವಸ್ಥ ಮಾಡುವಂಥ ದೇವರಾಗಿದ್ದ ಮತ್ತು ಇವಾಗಲೂ ಸಹ ಅದೇ ರೀತಿಯಂಥ ಸ್ವಸ್ಥತೆಯನ್ನು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಆತನು ಶಕ್ತನಾಗಿರುವಂತನಾಗಿದ್ದಾನೆ. ನಾವು ನಂಬಿಕೊಂಡು ಆತನ ಕಡೆಗೆ ಬರುವುದಾದರೆ ನಮಗೆ ಬೇಕಾದಂಥ ಬಿಡುಗಡೆಯನ್ನು ಕೊಟ್ಟು ರಕ್ಷಿಸಿ ನಡೆಸಲಿಕ್ಕೆ ಶಕ್ತನಾಗಿರುವಂತನಾಗಿದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ 10 ಮಂದಿ ಕುಷ್ಠರೋಗಿಗಳ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ 10 ಮಂದಿ ಕುಷ್ಠರೋಗಿಗಳು ಅವರು ಅನೇಕದಲ್ಲಿ ಹೊರ ತೋರಿಕೆಯಲ್ಲಿ ನೋಡುತ್ತಿರಬೇಕಾದ್ರೆ ಬಹಳಷ್ಟು ರೀತಿಯಲ್ಲಿ ವಿಕಾರಿಯಾದಂಥವರಾಗಿದ್ದರು ಮತ್ತು ಆ ರೋಗ ಬಂದ ಕಾರಣವಾಗಿ ಅವರ ಜೀವಿತದಲ್ಲಿ ದೇವರ ಶಾಪ ಬಂದಿದೆ ಎಂಬುದಾಗಿ ಅನೇಕ ಜನರು ಹೇಳುವಂತರಾಗಿದ್ದರು. ಈ ಕಾರಣದಿಂದಾಗಿ ಅವರಿಗೆ ಯಾವುದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸಮಾಜದಲ್ಲಿ, ಅಂದರೆ ಊರಿನಲ್ಲಿ ಸ್ಥಳವಿದ್ದಿದ್ದಿಲ್ಲ ಎಂಬುದಾಗಿ ಇದರ ಅರ್ಥ ಅವರನ್ನು ತಳ್ಳಲ್ಪಟ್ಟಂಥ ಗುಂಪಿನಲ್ಲಿ ಸೇರಿಸಲ್ಪಟ್ಟಂತರಾಗಿದ್ದರು. ಆ ಕುಷ್ಠರೋಗ ಯಾವುದೋ ಒಂದು ರೀತಿಯಲ್ಲಿ ಪಾಪದ ನಿಮಿತ್ತವಾಗಿ ಬಂದಿದೆ ಎಂಬುದಾಗಿ ತಿಳಿದುಕೊಳ್ಳುವಂಥದ್ದಾಯಿತು. ಅನೇಕ ನಾವು ಹಳೆ ಒಡಂಬಡಿಕೆಯನ್ನು ಜ್ಞಾನ ಮಾಡುತ್ತಿರಬೇಕಾದ್ರೆ ವಾಕ್ಯವು ಹೇಳುವಂಥದ್ದಾಗಿದೆ, ಆ ಒಂದು ಕುಷ್ಠರೋಗ ಎಂಬುವಂಥದ್ದು ಶಾಪಕ್ಕೆ ಒಂದು ರೀತಿಯಲ್ಲಿ ರೂಪವಾಗಿತ್ತು ಎಂಬುದನ್ನು ನೋಡ್ತಾ ಇದ್ದೇವೆ. ಹಾಗಾದರೆ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ಆತನು ಕುಷ್ಠರೋಗದಲ್ಲಿ ಇದ್ದಾನೆ ಎಂಬುದಾಗಿ ಹೇಳುವಾಗ ಆತನು ಅನೇಕದಲ್ಲಿ ಶಾಪಗ್ರಸ್ತನಾಗಿದ್ದ.
ಮತ್ತು ಆತನನ್ನು ತೆಗೆದುಕೊಂಡು ಊರಿನ ಹೊರಗಡೆ ಹಾಕಬೇಕೆಂಬುದಾಗಿ ಹೇಳುವಂತರಾಗಿದ್ದರು. ಮತ್ತು ಆತನು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ನಾನು ಅಶುದ್ಧನು, ನಾನು ಕುಷ್ಠರೋಗಿ ಎಂಬುದಾಗಿ ಹೇಳಿಕೊಂಡು ಹೇಳುವಂಥದ್ದಾಗಿರಬೇಕು. ಇಂತಹ ರೀತಿಯಲ್ಲಿ ಭಯಾನಕರವಾದಂತಹ ಸನ್ನಿವೇಶಗಳು ಆ ದಿನಗಳಲ್ಲಿ ಜರುಗುತ್ತಿದ್ದವು ಎಂಬುದಾಗಿ ನೋಡ್ತಾ ಇದ್ದೇವೆ. ಈ ದಿನಗಳಲ್ಲೂ ಸಹ ಅನೇಕ ಕುಷ್ಠರೋಗ ಬಹಳಷ್ಟು ರೀತಿಯಲ್ಲಿ ಕಡಿಮೆಯಾದ ಕಾರಣವಾಗಿ ಅನೇಕ ರೀತಿಯಲ್ಲಿ ಒಂದು ರೀತಿಯಲ್ಲಿ ಲೋಕದಲ್ಲಿ ಸಹ ಅನೇಕ ತಿರಸ್ಕಾರಗಳನ್ನು ನೋಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಆದರೆ ಸತ್ಯವೇದದಲ್ಲಿ ನಾವು ಗಮನಿಸುತ್ತಿರಬೇಕಾದ್ರೆ ಈ ಒಂದು ಕುಷ್ಠರೋಗ ಎಂಬುವಂಥದ್ದು ಬಹಳಷ್ಟು ರೀತಿಯಲ್ಲಿ ವಿಪರೀತವಾದಂಥ ರೀತಿಯಲ್ಲಿ ಇರುವುದರ ಕಾರಣವಾಗಿ ಇದನ್ನು ಪಾಪಕ್ಕೆ ಹೋಲಿಸುವಂತರಾಗಿದ್ದರು. ಒಂದು ರೀತಿಯಲ್ಲಿ ನಾವು ಗಮನಿಸಲ್ಪಟ್ಟ ಪ್ರಕಾರ ಗೆಹಜಿ ಜೀವಿತದಲ್ಲಿ ಆತನು ಪಾಪ ಮಾಡಿದ ಕಾರಣವಾಗಿ ಆ ಕುಷ್ಠರೋಗ ಎಂಬುವಂಥದ್ದು ಬಂದಿತ್ತು ಎಂಬುದನ್ನು ನೋಡ್ತಾ ಇದ್ದೇವೆ. ಮತ್ತು ಹಳೆ ಒಡಂಬಡಿಕೆಯ ನಾವು ಯಾಜಕ ಕಾಂಡ, ವಿಮೋಚನ ಕಾಂಡ ಇವೆಲ್ಲವುಗಳನ್ನು ಓದ್ತಿರ್ಬೇಕಾದ್ರೆ ಆ ಕುಷ್ಠರೋಗ ಬಂದಂತ ಆ ವ್ಯಕ್ತಿ ಆತನು ಊರಿನಲ್ಲಿ ಇರದಂತೆ ಅನೇಕ ಅಡವಿಗಳಲ್ಲಿ ಮತ್ತು ಊರಿನ ಹೊರಗಡೆ ಇರುವಂತ ಸಂಪ್ರದಾಯವಿತ್ತು ಎಂಬುದಾಗಿ ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಅನೇಕ ರೀತಿಯಲ್ಲಿ ಅಲ್ಲಿರುವಂತಹ ಎಲ್ಲಾ ರೋಗಿಗಳನ್ನು ಗುಣಪಡಿಸುತ್ತಾ ಬರ್ತಿರಬೇಕಾದ್ರೆ ಈ ಕುಷ್ಠರೋಗದಿಂದಲೂ ಸಹ ಬಿಡುಗಡೆ ಮಾಡಿದನೆಂಬುದಾಗಿ ಸತ್ಯವೇದ ಹೇಳುವಂತದ್ದಾಗಿದೆ. ಇಲ್ಲಿ ನೋಡ್ರಿ, ವಾಕ್ಯದಲ್ಲಿ ನಾವು ಗಮನಿಸಲ್ಪಟ್ಟ ಪ್ರಕಾರ ಈ ದಿನದ ಮುಖ್ಯವಾದಂತಹ ಪ್ರಸ್ತಾಪದ ವಚನ ಯಾವುದೆಂಬುದಾಗಿ ಹೇಳುವಾಗ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, 10 ಮಂದಿ ಶುದ್ಧರಾದರಲ್ಲವೇ ಮಿಕ್ಕ 9 ಮಂದಿ ಎಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂದಿರುಗಿ ಬರಲಿಲ್ಲವೇ ಎಂದು ಆತನು ಹೇಳಿದನೆಂಬುದಾಗಿ. ಹಾಗಾದ್ರೆ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ರೀತಿಯಲ್ಲಿ ಯೇಸು ಸ್ವಾಮಿ ಆತನು ಹೋಗುತ್ತಾ ಇರಬೇಕಾದ್ರೆ ಅಲ್ಲಿ 10 ಮಂದಿ ಕುಷ್ಠರೋಗಿಗಳನ್ನು ನಾವು ನೋಡ್ತಾ ಇದ್ದೇವೆ. ಆ 10 ಮಂದಿ ಕುಷ್ಠರೋಗಿಗಳು ಅವರು ಅನೇಕತೆಯಲ್ಲಿ ಊರ ಹೊರಗಡೆ ಇರುತ್ತಿರುವಾಗ ಯೇಸು ಸ್ವಾಮಿ ಅಲ್ಲಿ ಸಮಾರ್ಯ ಮತ್ತು ಗಲಿಲಾಯ ಸೀಮೆಗಳನ್ನು ಹಾದು ಹೋಗುತ್ತಾ ಇರಬೇಕಾದ್ರೆ ಅಲ್ಲಿ ಆ ಕುಷ್ಠರೋಗಿಗಳನ್ನು ನೋಡಿದನೆಂಬುದನ್ನು ನೋಡ್ತಾ ಇದ್ವಿ. ನೋಡಿದ ತಕ್ಷಣವೇ ಅವರು ಹೇಳ್ತಾ ಇದ್ದಾರೆ, ಯೇಸುವೆ ನಮ್ಮ ಮೇಲೆ ದಯೆ ಬಿಡು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವರೆಲ್ಲರೂ 10 ಮಂದಿ ಹೇಳ್ತಾ ಇದ್ದಾರೆ, ಯೇಸುವೆ ನಮ್ಮ ಮೇಲೆ, ಗುರುವೇ ನಮ್ಮ ಮೇಲೆ ದಯೆ ಬಿಡು ಎಂಬುದಾಗಿ. ಇದರ ಅರ್ಥ ಅನೇಕದಲ್ಲಿ ದಯೆ ಬಿಡಲಿಕ್ಕೆ ಯಾರು ಇದ್ದಿದ್ದಿಲ್ಲ ಎಂಬುದಾಗಿ ಸತ್ಯವೇದ ಹೇಳುವಂತದ್ದಾಗಿದೆ. ಒಂದು ರೀತಿಯಲ್ಲಿ ಆ ಕುಷ್ಠರೋಗ ಬಂದ ಕಾರಣವಾಗಿ ಈವನ್ ಯಾವ್ದು ರೀತಿಯಲ್ಲಿ ಅಲ್ಲಿ ಸಾಮಾನ್ಯ ಜನರಾಗಿರ್ಬೋದು ಅಥವಾ ಯಾಜಕರಾಗಿರ್ಬೋದು, ಲೇವಿಯರಾಗಿರ್ಬೋದು, ಯಾರು ಸಹ ಅವರ ಹತ್ತಿರ ಹೋಗುವಂತ ರೀತಿಯಲ್ಲಿ ಇರಲಿಲ್ಲ ಎಂಬುದಾಗಿ ಸತ್ಯವೇದ ಹೇಳುವಂತದ್ದಾಗಿದೆ. ಆದರೆ ಯೇಸು ಸ್ವಾಮಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಆತನು ಅನೇಕ ರೀತಿಯಲ್ಲಿ ಯಾವುದು ಅಸಾಧ್ಯವಾದದ್ದೋ ಅದನ್ನೇ ಸಾಧಿಸುವುದಕ್ಕೋಸ್ಕರವಾಗಿ ಹೋಗುತ್ತಿದ್ದನೆಂಬುದಾಗಿ ಸತ್ಯವೇದ ಹೇಳುವಂತದ್ದಾಗಿದೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಾಗ ಅನೇಕದಲ್ಲಿ ಯಾರನ್ನು ಸಹ ತಿರಸ್ಕರಿಸಲಿಲ್ಲ. ಎಲ್ಲರನ್ನು ತನ್ನವರೆಂಬುದಾಗಿ ತಿಳಿದುಕೊಂಡ, ತನ್ನವರೆಂಬುದಾಗಿ ಹೇಳಿಕೊಂಡು ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದನೆಂಬುದಾಗಿ ಸತ್ಯವೇದ ಹೇಳುವಂತದ್ದಾಗಿದೆ. ಅದೇ ರೀತಿಯಲ್ಲಿ ಇವತ್ತು ದಿವಸದಲ್ಲಿ ಲೋಕದಲ್ಲಿ ಅನೇಕ ರೀತಿಯಲ್ಲಿ ಜನಾಂಗಗಳಿರುತ್ತಿರುವಾಗ, ಜನರಿರುತ್ತಿರುವಾಗ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಒಂದು ರೀತಿಯಲ್ಲಿ ವಿಭಜನೆಯನ್ನು ಮಾಡಲಿಕ್ಕೆ ಅನೇಕ ರೀತಿಯಲ್ಲಿ ಇರುವಂತ ದೇವರಲ್ಲ ಹೊರತಾಗಿ ನಾವೆಲ್ಲರೂ ಸಹ ಆತನ ಮಕ್ಕಳಾಗಿದ್ದೇವೆ ಎಂಬುದಾಗಿ ಹೇಳಿಕೊಂಡು ಕರೆಯುವಂತ ದೇವರಾಗಿದ್ದಾನೆ. ಹಾಗಾದ್ರೆ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಹೇಳುವಂತದ್ದಾಗಿದೆ, ಆ 10 ಮಂದಿ ಕುಷ್ಠರೋಗಿಗಳು ದೂರದಿಂದ ನಿಂತು, ಅಲ್ಲಿ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರ ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು ಎಂಬುದಾಗಿ. ಹಾಗಾದರೆ ಒಂದು ರೀತಿಯಲ್ಲಿ ಮಾನವನು ಮತ್ತು ದೇವರು ಎಂಬುದಾಗಿ ಆಲೋಚನೆ ಮಾಡುತ್ತಿರುವಾಗ ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರ ಆತನಾಗಿದ್ದಾನೆ. ತನ್ನ ಹತ್ತಿರ ಕರೆದುಕೊಳ್ಳಲಿಕ್ಕೆ ಆತನು ಮಾತ್ರ ಶಕ್ತನಾಗಿದ್ದಾನೆ. ಲೋಕದಲ್ಲಿರುವಂಥ ಜನರು ತಿರಸ್ಕರಿಸಿದಾಗಲೂ ಆತನೆಂದಿಗೂ ಸಹ ತಿರಸ್ಕರಿಸುವಂಥ ದೇವರಲ್ಲ. ಹಾಗಾದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಕುಷ್ಠರೋಗಿಗಳ ಮನೋಭಾವ ಯಾವ ರೀತಿಯಲ್ಲಿ ಇತ್ತು ಎಂಬ ಹೇಳ್ತಿರ್ಬೇಕಾದ್ರೆ ನಮ್ಮನ್ನು ಕರುಣಿಸುವಂಥವ್ರು ಯಾರು ಇಲ್ಲ. ಈವನ್ ಮೋಶೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ನಮ್ಮನ್ನು ಹೊರ ಹಾಕಿದ್ದಾರೆ ಎಂಬುದಿರುವಂಥ ಚಿಂತೆಯಲ್ಲಿ ಅವರಿದ್ದರೆ ಎಂಬುದನ್ನು ನೋಡ್ತಾ ಇದ್ದೇವೆ. ಆದರೆ ಯೇಸು ಸ್ವಾಮಿ ಹತ್ತಿರ ಬರುತ್ತಿರುವಾಗ ಅಲ್ಲಿ ವಾಕ್ಯ ಹೇಳುವಂಥದ್ದಾಗಿದೆ, ಯೇಸು ಸ್ವಾಮಿ ಅವರ ಮೇಲೆ ದಯೆ ಬಿಟ್ಟನೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಅವರು ಸಹ 10 ಮಂದಿ ಕುಷ್ಠರೋಗಿಗಳು ಹೇಳ್ತಾ ಇದ್ದಾರೆ, ಯೇಸುವೆ ನಮ್ಮ ಮೇಲೆ ದಯೆ ಬಿಡು ಎಂಬುದಾಗಿ. ಹಾಗಾದ್ರೆ ಈ ಲೋಕದಲ್ಲಿ ಯಾರು ಸಹ ದಯೆ ಇಡದೆ ಇರುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ನಮ್ಮ ಮೇಲೆ ದಯೆ ಇಡುವಂತ ದೇವರ ಆತನಾಗಿದ್ದಾನೆ, ಕನಿಕರ ತೋರಿಸುವಂತ ದೇವರ ಆತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಮೀಕನು ಬರೆದ ಪ್ರವಾದನ ಗ್ರಂಥದಲ್ಲಿ ನಾವು 6ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಗಮನಿಸಲ್ಪಟ್ಟ ಪ್ರಕಾರ ಅಲ್ಲಿ ಹೇಳುವಂತದ್ದಾಗಿದೆ, ದೇವರು ಅಲ್ಲಿ ಹೇಳ್ತಾ ಇದ್ದಾನೆ, ನೀನು ಒಂದು ರೀತಿಯಲ್ಲಿ ನ್ಯಾಯವನ್ನು ಆಚರಿಸುವಂತ
ತೋರಿಸುವಂಥದ್ದು, ಕರುಣೆಯಲ್ಲಿ ಆಸಕ್ತನಾಗಿರುವುದು ಮತ್ತು ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ದೇವರು ಮತ್ತೇನನ್ನು ಸಹ ನಿನ್ನಿಂದ ಇಷ್ಟ ಬಯಸುವುದಿಲ್ಲ ಎಂಬುದಾಗಿ. ಹಾಗಾದರೆ ದೇವರಿಗೆ ಮೆಚ್ಚುಗೆಯಾಗಿರುವಂಥದ್ದು ಕರುಣೆಯಲ್ಲಿ ಆಸಕ್ತರಾಗಿರುವಂಥದ್ದು. ನಾವು ಈ ದಿನದಲ್ಲಿ ಕರುಣೆಯನ್ನು ತೋರಿಸ್ತಾ ಇದ್ದೇವೆ ಎಂಬುದಾಗಿ ಇಲ್ಲಿ 10 ಮಂದಿ ಕುಷ್ಠರೋಗಿಗಳು ಇರುತ್ತಿರುವಾಗ ಯೇಸು ಸ್ವಾಮಿ ಅವರ ಮೇಲೆ ದಯವಿಟ್ಟನೆಂಬುದನ್ನು ಹೇಳ್ತಾ ಇದೆ. ವಾಕ್ಯದಲ್ಲಿ ಹೇಳ್ತಾ ಇದೆ, ಯೇಸುವೆ ನಮ್ಮ ಮೇಲೆ ದಯವಿರಲಿ ಎಂಬುದು ಹೇಳಿಕೊಂಡು ಅವರು ಕೇಳ್ತಾ ಇದ್ದಾರೆ. ಹಾಗಾದರೆ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ, ಆತನು ದಯೆ ತೋರಿಸಲಿಕ್ಕೂ ಸಹ ಶಕ್ತನಾಗಿದ್ದಾನೆ. ಇವತ್ತಿನ ಆ ಕುಷ್ಠರೋಗಿಗಳ ಮೇಲೆ ದಯೆ ತೋರಿಸಿ ಅಲ್ಲಿ ಮುಂದುವರಿಸುತ್ತಾ ಅಲ್ಲಿ ನಾವು ನೋಡುತ್ತಿರಬೇಕಾದ್ರೆ ಅವರು ಅಲ್ಲಿರುವಂಥ ಕುಷ್ಠರೋಗಿಗಳಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಹೋಗ್ರಪ್ಪ ನೀವು ಹೋಗಿ ನಿಮ್ಮ ಮೈಯನ್ನು ಯಾಜಕರಿಗೆ ತೋರಿಸಿಕೊಳ್ರಿ, ಅಂದರೆ ಅವರಿಗೆ ಆಗಿರುವಂಥ ಬದಲಾವಣೆ ವಿಷಯದಲ್ಲಿ ನೀವು ತೋರಿಸಿಕೊಳ್ರಿ ಅಂತ ಹೇಳ್ತಾ ಇದ್ದಾನೆ. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರೆ ಅಂತ ನೋಡ್ತಾ ಇದ್ದಾರೆ. ಈ ದಿನದಲ್ಲಿ ಅಲ್ಲಿ ವಾಕ್ಯದಲ್ಲಿ ನಾವು ಗಮನಿಸಲ್ಪಟ್ಟ ಪ್ರಕಾರ ಅಂತರಂಗ ಮತ್ತು ಬಹಿರಂಗ ಇವೆರಡನ್ನೂ ಸಹ ದೇವರು ಶುದ್ಧ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹೊರತೋರಿಕೆಯಲ್ಲಿ ಜನರು ಅನೇಕದಲ್ಲಿ ಒಂದು ರೀತಿಯಲ್ಲಿ ಕುಷ್ಠರೋಗಿಗಳು ಎಂಬುದಾಗಿ ಹೇಳಿಕೊಂಡು ಅವರನ್ನು ತಿರಸ್ಕರಿಸಿದಾಗಲೂ ಅವರ ಜೀವಿತದಲ್ಲಿ ಬಹಳಷ್ಟು ಕುಗ್ಗಿ ಹೋದಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಕಡೆಗೆ ಬಂದರೆ ಎಂಬುದನ್ನು ನೋಡ್ತಾ ಇದ್ದೇವೆ. ಈ ಬೆಳಗಿನ ಜಾವದಲ್ಲಿಯೂ ಸಹ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬರು ಸಹ ನಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಂಥ ಕಷ್ಟಗಳು, ಚಿಂತೆಗಳು, ದುಃಖಗಳು ಇರುತ್ತಿರುವಾಗ ಯೇಸುವಿನ ಕಡೆಗೆ ಬರುವಾಗ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆ 10 ಮಂದಿ ಕುಷ್ಠರೋಗಿಗಳು ಯೇಸು ಕ್ರಿಸ್ತನ ಕಡೆಗೆ ಬಂದಾಗ ಆತನ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಹೋಗ್ರಪ್ಪ ನಿಮ್ಮ ಮೈಯನ್ನು ಅನೇಕರಲ್ಲಿ ಯಾಚಕರಿಗೆ ತೋರಿಸಿಕೊಳ್ಳ್ರಿ ಎಂಬುದಾಗಿ. ಅವರು ಹೋಗುತ್ತಿರುವಾಗಲೇ ನೆನೆಸಿಕೊಳ್ಳದಂಥ ರೀತಿಯಲ್ಲಿ ಅವರಿಗೆ ಅನೇಕ ರೀತಿಯಲ್ಲಿ ಸ್ವಸ್ಥತೆ ಆದವೆಂಬ ಸತ್ಯವೇದ ಹೇಳುವಂಥದ್ದಾಗಿದೆ. ಹಾಗಾದರೆ ವೀಕ್ಷಿಸುತ್ತಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ತತ್ಕ್ಷಣವೇ ಕೊಡುವಂಥ ಆಶೀರ್ವಾದಗಳು ಕೆಲವೊಂದಿರುವಂಥದ್ದಾಗಿದೆ. ಅಷ್ಟು ಮಾತ್ರದೇ ದೇವರು ತಾಮಸವಾಗಿ ಕೊಡುವಂಥ ಆಶೀರ್ವಾದಗಳು ಸಹ ಕೆಲವು ರೀತಿಯಲ್ಲಿರುವಂಥದ್ದಾಗಿದೆ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಅದ್ಭುತಗಳು ಆಗಿಲ್ಲ ಎಂದು ಹೇಳಿಕೊಂಡು ಕೊರಗಿಕೊಂಡು ಕೂತುಕೊಳ್ಳುವುದಲ್ಲ, ದೇವರೆಂಬ ಆತನಿದ್ದಾನೆ, ಆತನ ಎಲ್ಲವನ್ನು ನೋಡುವಂತನಾಗಿದ್ದಾನೆ, ತನ್ನ ಸಮಯಕ್ಕೆ ಸರಿಯಾಗಿ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಮಾಡುವಂತನಾಗಿದ್ದಾನೆ. ಹಾಗಾದರೆ ಆಶೀರ್ವಾದಗಳೆಂಬುವಂಥದ್ದು ದೇವರಿಂದ ಬರುತ್ತಿರುವಾಗ ಅದನ್ನು ಎಂದಿಗೂ ಸಹ ನಾವು ನಿರ್ಲಕ್ಷ್ಯ ಮಾಡಿಕೊಡುವುದಾಗಿದೆ. ನಾವು ಸತ್ಯವೇದದಲ್ಲಿ ನೋಡ್ತೀವಲ್ರಿ, ಅಬ್ರಹಾಮನು ತನ್ನ ಆಶೀರ್ವಾದಗೋಸ್ಕರವಾಗಿ ಅನೇಕದಲ್ಲಿ 25 ವರ್ಷಗಳ ತನಕವಾಗಿಯೂ ಸಹ ಕಾದು ಕುಳಿತಿದ್ದನೆಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಅನೇಕ ಸತ್ಯವೇದದಲ್ಲಿರುವಂಥ ಅನೇಕ ಜನರ ವಿಷಯದಲ್ಲಿ ನೋಡ್ತಾ ಇದ್ದೇವೆ, ಅವರ ತಾಳ್ಮೆಯೇ ಅವರನ್ನು ಸಿದ್ಧಿಗೆ ತಂದಿತ್ತು ಎಂಬುದನ್ನು ನೋಡ್ತಾ ಇದ್ದೇವೆ. ಅಥವಾ ಅವರ ತಾಳ್ಮೆಯ ಜೀವಿತವೇ ದೇವರ ಮೇಲೆ ಇಡಲ್ಪಟ್ಟಂತಹ ನಂಬಿಕೆಯ ಜೀವಿತವೇ. ಹೌದು, ದೇವರು ನನಗೆ ಒಂದು ದಿವಸದಲ್ಲಿ ನನ್ನನ್ನು ಆಶೀರ್ವಿಸುತ್ತಾನೆಂಬ ಇರುವಂತಹ ಆ ಜೀವಿತವೇ ಅವರನ್ನು ಆಶೀರ್ವಾದದಲ್ಲಿ ನಡೆಸುತ್ತೆ ಅಂತ ಹೇಳ್ತಾ ಇದೆ. ಇದನ್ನು ನೆನೆಸಿಕೊಂಡು ಜ್ಞಾನೋಕ್ತಿಗಳಲ್ಲಿ ನಾವು ನೋಡುತ್ತಿರಬೇಕಾದ್ರೆ ನಿರೀಕ್ಷೆಯು ನಿರರ್ಥಕವಾಗದ ಹಾಗೆ ಮಾಡುವಂಥ ದೇವರಾತನಾಗಿದ್ದಾನೆ. ತಾಳ್ಮೆಯಿಂದ ಇದ್ದುಕೊಂಡು ಅವರು ಮುಂದೆ ಸಾಗುವಾಗ 10 ಮಂದಿ ಕುಷ್ಠರೋಗಿಗಳೇನಾದರಂತೆ ಶುದ್ಧರಾದರೆ ಎಂಬುದನ್ನು ನೋಡ್ತಾ ಇದ್ದೇವೆ. ಆದರೆ ವಿಪರ್ಯಾಸ ಏನೆಂಬುದಾಗಿ ನೋಡುತ್ತಿರಬೇಕಾದ್ರೆ ಆ 10 ಮಂದಿ ಶುದ್ಧರಾದಾಗಲೂ ಆದಾಗ ಅಲ್ಲಿರುವಂಥ ಒಬ್ಬನು ಬಂದು ದೇವರನ್ನು ಸ್ತುತಿಸಿದನೆಂಬ ನೋಡ್ತಾ ಇದ್ದೇವೆ. ಆದರೆ ಇವತ್ತು ದಿವಸದಲ್ಲಿ ಮನುಷ್ಯನ ಜೀವಿತದಲ್ಲಿ ಇದೇ ನಡೆಯುವಂಥದ್ದಾಗಿದೆ. ಕೆಲವು ಸಾರಿ ಕಷ್ಟಗಳಿದ್ದಾಗ ದೇವರ ಕಡೆಗೆ ಬರುವಂತನಾಗಿದ್ದಾನೆ. ಆ ಕಷ್ಟಗಳು ತೀರಿ ಹೋದ ಬಳಿಕ ಕೆಲವು ಸಾರಿ ದೇವರನ್ನೇ ಮರೆತು ಹೋಗುವಂತ ರೀತಿಯಲ್ಲಿ ಇರುವಂತನಾಗಿದ್ದಾನೆ. ಆ ಕಾರಣದಿಂದಾಗಿ ದೇವರ ವಾಕ್ಯದಲ್ಲಿ 103ನೇ ಕೀರ್ತನೆಯ ಮೊದಲ 2 ವಚನಗಳನ್ನು ಓದ್ತಿರಬೇಕಾದ್ರೆ ದೇವರನ್ನು ನಾವು ಸ್ತುತಿಸಬೇಕಾಗಿದೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬಾರದಾಗಿದೆ ಎಂಬುದಾಗಿ. ಹಾಗಾದರೆ ಮನುಷ್ಯನ ಜೀವಿತ ಮರೆತು ಹೋಗುವಂಥ ಜೀವಿತವಾಗಿರುವಂಥದ್ದಾಗಿದೆ. ಕೆಲವು ಸಾರಿ ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನು ಮಾಡಲ್ಪಟ್ಟಂತ ಉಪಕಾರಗಳನ್ನು ಸಹ ಮರೆಯುವಂತನಾಗಿದ್ದಾನೆ. ಅದರಲ್ಲಿ ಕಾಣದೇ ಇರುವಂಥ ದೇವರು ಅನೇಕ ಆಶೀರ್ವಾದಗಳನ್ನು ಮಾಡಿದಾಗಲೂ ಸಹ ದೇವರನ್ನೇ ಮರೆತು ಹೋಗುವಂಥ ಜನಾಂಗದವರು ಸಹ ಈ ಲೋಕದಲ್ಲಿ ಇದ್ದಾರೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ದೇವರನ್ನೇ ಮರೆತು ಹೋಗುವಂಥ ಜನರು ಈ ಲೋಕದಲ್ಲಿ ಇರುವಂತರಾಗಿದ್ದಾರೆ. ಆದರೆ ಈ ಬೆಳಗಿನ ಜಾವದಲ್ಲಿ ನನ್ನನ್ನು ಪ್ರೀತಿಸುವಂಥ ದೇವರು ಹೇಳ್ತಾ ಇದ್ದಾನೆ, ಮನುಷ್ಯನು ಮರೆತು ಹೋದರೂ ಹೋಗಬಹುದು, ಅಥವಾ ನಾನುಗಳು ಇವತ್ತು ಮರೆತು ಹೋದರೂ ಹೋಗಬಹುದು, ಆದರೆ ದೇವರೆಂದಿಗೂ ನಮ್ಮನ್ನು ಮರೆಯುವಂಥ ದೇವರಲ್ಲ. ಈ ಕಾರಣದಿಂದಾಗಿ ಏಷ್ಯನು ಬರೆದ ಪ್ರವಾದನಂತದಲ್ಲಿ ಹೇಳಲ್ಪಟ್ಟ ಪ್ರಕಾರ ಒಬ್ಬ ಹೆತ್ತ ತಾಯಿಯಾದರೂ ತನ್ನ ಮಲೆಕೂಸನ್ನು ಮರೆತರೂ ಮರೆಯಬಹುದು, ಆದರೆ ನೀನನ್ನು ನಾನು ಎಂದಿಗೂ ಮರೆಯುವುದಿಲ್ಲ.
ನಾನು ಸ್ವೀಕರಿಸಿಕೊಳ್ಳುತ್ತೇನೆ ಅಥವಾ ನಿನಗೆ ಬೇಕಾದಂಥ ಅದ್ಭುತಗಳನ್ನು ಮಾಡುತ್ತೇನೆ ಅಂತ ಹೇಳಿಕೊಂಡು ಸತ್ಯವೇದ ಹೇಳುವಂಥದ್ದಾಗಿದೆ. ಹಾಗಾದರೆ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಹೇಳ್ತಾ ಇದ್ದಾನೆ, ದಯವಿಡುವುದಕ್ಕೋಸ್ಕರವಾಗಿ ಯಾವುದೇ ಅರ್ಹತೆ ಇಲ್ಲದಂಥ ಆ ಕುಷ್ಠರೋಗಿಗಳ ಮೇಲೆ ಯೇಸು ಸ್ವಾಮಿ ದಯವಿಡ್ತಾ ಇದ್ದಾನೆ. ಎಲ್ಲರೂ ತಿರಸ್ಕರಿಸಿದಾಗಲೂ ಯೇಸು ಸ್ವಾಮಿ ಅವರನ್ನು ಆತುಕೊಳ್ತಾ ಇದ್ದಾನೆ. ಆತುಕೊಂಡು ಅವರಿಗೆ ಬೇಕಾದಂಥ ಬಿಡುಗಡೆಯನ್ನು ಮಾಡಿದ. ಆದರೆ ವಾಕ್ಯದಲ್ಲಿ ನಾವು ನೋಡ್ತಿರ್ಬೇಕಾದ್ರೆ ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಬಿದ್ದು ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನೆಂಬುದಾಗಿ ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯದ 15ನೇ ವಚನ ಹೇಳ್ತಾ ಇದೆ. ಅವರಲ್ಲಿ ಒಬ್ಬನು ಎಂಬುದಾಗಿ ಹೇಳ್ತಾ ಇದೆ. ಈ ದಿನದಲ್ಲಿ ಒಬ್ಬನಾದರೂ ನಾಶವಾಗಿ ಹೋಗದೆ ಎಲ್ಲರೂ ನಿತ್ಯ ಜೀವ ಸೇರಬೇಕೆಂಬುದಾಗಿ. ಆದರೆ ಮನುಷ್ಯನ ಜೀವಿತದಲ್ಲಿ ಕೆಲವು ಸಾರಿ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಂಡಾಗಲೂ ಮರೆತು ಹೋಗುವಂತ ಪರಿಸ್ಥಿತಿಗಳಲ್ಲಿ ಆತನು ಬರುವಂತನಾಗಿದ್ದಾನೆ. ಆದರೆ ಈ ಬೆಳಗಿನ ಜಾವದಲ್ಲಿ ದೇವರು ನಮಗೆ ಹೇಳುವಂತ ಮಾತೇನೆಂದು ಹೇಳ್ತಿರಬೇಕಾದ್ರಲ್ಲಿ 15ನೇ ವಚನದಲ್ಲಿ ಹೇಳ್ತಾ ಇದೆ, ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಎಂಬುದಾಗಿ. ಹಾಗಾದ್ರೆ ಕೆಲವು ಸಾರಿ ಇವತ್ತು ಸಹ ನಮ್ಮ ಜೀವಿತದಲ್ಲಿ ದೇವರು ಮಹತ್ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆದಾಗ ಅಥವಾ ದೇವರ ಅದ್ಭುತಗಳು ನಮ್ಮ ಜೀವಿತದಲ್ಲಿ ಆದಾಗ ನಾವು ಸ್ವಲ್ಪ ಹೊತ್ತು ತೆಗೆದುಕೊಂಡು ದೇವರನ್ನು ಸ್ತುತಿಸಲೇಬೇಕಾಗಿದೆ, ದೇವರನ್ನು ಘನಪಡಿಸಲೇಬೇಕಾಗಿದೆ. ಮಾನವನಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಹ ಸಾಧ್ಯವಾಗುವಂಥದ್ದಾಗಿದೆ. ಕೆಲವು ಸಾರಿ ನಮ್ಮ ಶ್ರಮತೆಯಿಂದ ಏನೂ ಆಗಲಿಕ್ಕೆ ಸಾಧ್ಯವಿಲ್ಲ. ನಾವು ಅನೇಕ ಅಂದುಕೊಂಡ ಹಾಗೆ ಕೆಲವು ಸಾರಿ ನಮ್ಮ ಕಾರ್ಯಗಳು ಒಂದು ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ಹೇಳುವಂತ ನಮ್ಮ ಚಿಂತಾಭಾರವನ್ನು ದೇವರ ಮೇಲೆ ಹಾಕಿಕೊಂಡು ಮುಂದೆ ಸಾಗುವಾಗ ನಮಗೋಸ್ಕರವಾಗಿ ಚಿಂತಿಸುವಂತ ದೇವರು ನಮಗೋಸ್ಕರವಾಗಿ ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ. ಹಾಗಾದ್ರೆ ಇಲ್ಲಿ ವಾಕ್ಯ ಹೇಳುವಂಥದ್ದಾಗಿದೆ, ಅಲ್ಲಿ ಒಬ್ಬನೇ ಒಬ್ಬನು, ಅಲ್ಲಿ 10 ಮಂದಿ ಇರುತ್ತಿರುವಾಗ 9 ಮಂದಿ ಅವರು ತಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಉಪಕಾರಗಳನ್ನು ಸ್ಮರಿಸದೆ ಹೋದರು ಎಂಬುದನ್ನು ನೋಡ್ತಾ ಇದೆ. ಆ ಒಬ್ಬನೇ ಬಂದು ಹಿಂತಿರುಗಿ ಬಂದು ಮಹಾಶಬ್ದದಿಂದ ಈ ದಿನದಲ್ಲಿ ದೇವರನ್ನು ಕೊಂಡಾಡುವಾಗ ನಾವು ಅಲ್ಪ ಸ್ವಲ್ಪ ಹೊರತಾಗಿ ನಮ್ಮ ಜೀವಿತದಲ್ಲಿ ದೇವರನ್ನು ಕೊಂಡಾಡುವಂಥ ರೀತಿಯಲ್ಲಿ ಅಥವಾ ಘನಪಡಿಸುವಂಥ ದೇವರ ರೀತಿಯಲ್ಲಿ ಅಥವಾ ನಮ್ಮ ಜೀವಿತದಲ್ಲಿ ಆದಂಥ ಘಟನೆಗಳನ್ನು ಹೌದಪ್ಪ ಇತರರಿಗೆ ಸಾರಿ ಹೇಳುವುದರಲ್ಲಿ ಮುಂದೆ ಸಾಗಲ್ಪಡುವಂಥ ಮಕ್ಕಳಾಗಿ ನಾವು ಜೀವಿಸಬೇಕಾಗಿದೆ. ಇಲ್ಲಿ ವಾಕ್ಯದಲ್ಲಿ ಹೇಳ್ತಿರ್ಬೇಕಾದ್ರೆ ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಹಾಗಾದ್ರೆ ಬೆಳಗಿನ ಜಾವದಲ್ಲಿ ದೇವರು ಮುಖ್ಯವಾಗಿ ನಮ್ಮಿಂದ ಆಶಿಸುವುದು ಏನೆಂದು ಹೇಳ್ತಿರ್ಬೇಕಾದ್ರೆ ದೇವರಿಗೆ ನಾವು ಉಪಕಾರ ಸ್ತುತಿ ಸಲ್ಲಿಸಲೇಬೇಕಾಗಿದೆ. ಯಾಕಂದ್ರೆ ಆತನು ಮಹೋನ್ನತನಾದಂಥ ದೇವರಾಗಿದ್ದಾನೆ. ಈ ಕಾರಣದಿಂದಾಗಿ ಕೀರ್ತನ ಭಾಗವನ್ನು ನಾವು ನೋಡ್ತಿರ್ಬೇಕಾದ್ರೆ ಕೀರ್ತನೆ ಹೇಳುವಂಥದ್ದಾಗಿದೆ. ಆ ಕೀರ್ತನೆಯ ಭಾಗ ಎಂಬುವಂಥದ್ದು ನಮ್ಮನ್ನು ದೇವರನ್ನು ಯಾವ ರೀತಿಯಲ್ಲಿ ನಾವು ಸ್ತುತಿಸಬೇಕು, ಯಾವ ಗಳಿಗೆಯಲ್ಲಿ ನಾವು ಸ್ತುತಿಸಬೇಕು, ಅಥವಾ ಎಂತಹ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಅಂತ ಹೇಳಿಕೊಂಡು ದೇವರನ್ನು ಸ್ತುತಿಸಬೇಕೆಂಬುದಾಗಿ ಬರೆಯಲ್ಪಟ್ಟುವಂಥದ್ದಾಗಿದೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ದೇವರನ್ನು ನಾವು ಸ್ತುತಿಸಬೇಕಾಗಿದೆ, ಕೊಂಡಾಡಬೇಕಾಗಿದೆ. ಸ್ತುತಿಗಳು ನಮ್ಮ ಸ್ಥಿತಿಗಳನ್ನು ಮಾರ್ಪಡಿಸಲಿಕ್ಕೆ ಶಕ್ತದಾಗಿರುವಂಥದ್ದಾಗಿದೆ. ನನ್ನ ಜೀವಿತದಲ್ಲಿ ನಮ್ಮೆಲ್ಲರ ಜೀವಿತದಲ್ಲಿ ಕೆಲವು ಸಾರಿ ಕಷ್ಟಗಳು ಬಂದಾಗಲೂ ದೇವರನ್ನು ಸ್ತುತಿಸಬೇಕಾಗಿದೆ, ಇಕ್ಕಟ್ಟುಗಳು ಬಂದಾಗಲೂ ದೇವರನ್ನು ಸ್ತುತಿಸಬೇಕಾಗಿದೆ, ಸಂತೋಷ ಗಳಿಗೆಯಲ್ಲಿಯೂ ಸಹ ದೇವರನ್ನು ಸ್ತುತಿಸಬೇಕಾಗಿದೆ. ಯಾಕಂದ್ರೆ ದೇವರು ನಮಗೋಸ್ಕರವಾಗಿ ಆತನು ಒಳ್ಳೆಯದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಅನೇಕದಲ್ಲಿ ಯೋಬನು ಹೇಳ್ತಾನಲ್ರಿ, ತನಗೆ ಕಷ್ಟಗಳು ಪ್ರಾಪ್ತವಾದಾಗಲೂ ಇಕ್ಕಟ್ಟುಗಳು ಎಂಬುವಂಥದ್ದು ಪ್ರಾಪ್ತವಾದಾಗಲೂ ಆತನು ಹೇಳ್ತಾ ಇದ್ದಾನೆ, ದೇವರಿಂದ ನಾವು ಒಳ್ಳೆಯದನ್ನು ಮಾತ್ರ ಪಡೆದುಕೊಳ್ಬೇಕು, ಕೆಟ್ಟದನ್ನು ಹೊಂದಬಾರದು ಎಂದು ಕೇಳ್ತಾ ಇದ್ದಾನೆ. ಆದರೆ ಆ ಮಧ್ಯದಲ್ಲಿಯೂ ಸಹ ಆತನ ಬಾಯಿಯಿಂದ ದೇವರ ವಿಷಯದಲ್ಲಿ ಕೆಟ್ಟದಾದಂಥ ಅಥವಾ ತಪ್ಪಾದಂಥ ರೀತಿಯಲ್ಲಿ ಹೇಳಿಕೆಗಳು ಬರಲಿಲ್ಲ ಎಂಬುದಾಗಿ ಹೇಳಿಕೊಂಡು ಯೋಬನ ಕುರಿತಾಗಿ ನೋಡ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ನಿನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ, ವಾಕ್ಯನ ಕೇಳುತ್ತಿರುವಂಥ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ನಿಮಗೋಸ್ಕರವಾಗಿ ಒಳ್ಳೆಯದನ್ನು ಮಾಡಲಿಕ್ಕೆ ಇಷ್ಟ ಬಯಸುವಂತನಾಗಿದ್ದಾನೆ. ಆತನ ಕಡೆಗೆ ಬರಬೇಕಾದ ದೇವರೇ ನಮ್ಮನ್ನು ಕರುಣಿಸು ಎಂಬುದಾಗಿ ಕೇಳು. ಆ 10 ಮಂದಿ ಕುಷ್ಠರೋಗಿಗಳು ಹೇಳ್ತಾ ಇದ್ರೆ, ದೇವರೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂಬುದಾಗಿ ನಾವು ದೇವರ ಕಡೆಗೆ ಬಂದು ಪ್ರಾರ್ಥಿಸುವಾಗ, ದೇವರನ್ನು ಸ್ತುತಿಸುವಾಗ, ದೇವರನ್ನು ಘನಪಡಿಸುವಾಗ ನಮ್ಮ ಜೀವಿತದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ. ಆಗ ತಕ್ಷಣವೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಅವನು ಏನಂತಾರೆ ಸಮಾರ್ಯದವನಾಗಿದ್ದಾನೆಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಅಂದ್ರೆ ಅವನು ಅನ್ಯ ದೇಶಸ್ಥನಾಗಿದ್ದಾನೆಂಬುದಾಗಿ. ಇಲ್ಲಿ ನೋಡ್ರಿ, ವಾಕ್ಯದಲ್ಲಿ ಮೇಲ್ಗಡೆ ವಿಷಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿ ಸಮಾರ್ಯ ಮತ್ತು ಗಲಿಲಾಯ ಸೀಮೆಗಳನ್ನು ಹಾದು ಹೋಗುತ್ತಿರುವಾಗ ಎಂಬುದಾಗಿ
ಬರೆಯಲ್ಪಟ್ಟಿದೆ. ಅಂದ್ರೆ ಅಲ್ಲಿ ಅನ್ಯ ಜನರು ಸಹ ಇದ್ದರು, ದೇವರು ನಂಬಿದಂತ ಮಕ್ಕಳು ಸಹ ಅಥವಾ ಇಸ್ರಾಯೇಲ್ ಎಂಬುದಾಗಿ ಹೇಳಿಕೊಂಡು ಸ್ವಕೀಯ ಪ್ರಜೆಗಳು ಸಹ ಇದ್ದರು ಎಂಬುದನ್ನು ನೋಡ್ತಾ ಇದ್ದೇವೆ. ಆದರೆ ಸ್ವಕೀಯರಲ್ಲಿ ಅನೇಕ ಅದ್ಭುತಗಳನ್ನು ಯೇಸು ಸ್ವಾಮಿ ಮಾಡಿದಾಗಲೂ ಅವರು ನಂಬಲಲ್ಲದೆ ಹೋದರು ಎಂಬುದನ್ನು ನೋಡ್ತಾ ಇದ್ದೇವೆ. ಆದರೆ ಈ ಬೆಳಗಿನ ಜಾವದಲ್ಲಿ ನನ್ನನ್ನು ಪ್ರೀತಿಸುವಂತ ದೇವರು ಹೇಳ್ತಾ ಇದ್ದಾನೆ, ನಿನಗೋಸ್ಕರವಾಗಿ ಅದ್ಭುತಗಳನ್ನು ಮಾಡಿದಾಗ ನೀನು ಸುಮ್ಮನೆ ಇರುವಂಥ ಕಾರ್ಯಗಳನ್ನು ಮಾಡಬಾರದಾಗಿದೆ. ದೇವರನ್ನು ಸ್ತುತಿಸಬೇಕಾಗಿದೆ, ದೇವರನ್ನು ಕೊಂಡಾಡಬೇಕಾಗಿದೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, 10 ಮಂದಿ ಶುದ್ಧರಾದ ಯೇಸು ಕ್ರಿಸ್ತನ ಕಡೆಗೆ ಬಂದಾಗ ಆಗ ಯೇಸು ಸ್ವಾಮಿ ಆತನಿಗೆ ಹೇಳ್ತಾ ಇದ್ದಾನೆ, 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿಯಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂದಿರುಗಿ ಬರಲಿಲ್ಲ ಎಂದು ಅವನಿಗೆ ಹೇಳಿದನೆಂಬುದಾಗಿ. ಹಾಗಾದ್ರೆ ಇವತ್ತು ನ್ಯೂಸಲ್ಲಿ ಅಲ್ಲಿ ಯೇಸು ಸ್ವಾಮಿ ತನ್ನಲ್ಲಿ ತಾನು ನೊಂದುಕೊಳ್ತಾ ಇದ್ದಾನೆ. ಅಂದ್ರೆ ತನ್ನ ಮಕ್ಕಳ ಜೀವಿತದಲ್ಲಿ ಆತನ ಅದ್ಭುತಗಳನ್ನು ಮಾಡಿದಾಗಲೂ ಅವರು ಅದನ್ನು ಸ್ಮರಿಸದೇ ಹೋದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಕಾರಣದಿಂದಾಗಿ ದೇವರ ವಾಕ್ಯದಲ್ಲಿ ಹೇಳ್ತದಲ್ವಿ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣವನ್ನು ತೆಗೆಯುವಳೆ ಎಂಬುದಾಗಿ ಹೇಳುತ್ತಾ ಯೇಸು ಸ್ವಾಮಿ ಮುಂದುವರಿಸ್ತಾ ಇದ್ದಾನೆ, ಕೋಳಿಯು ತನ್ನ ಮರಿಗಳನ್ನು ಸೇರಿಸಿಕೊಳ್ಳುವ ಹಾಗೆ ನಿಮ್ಮನ್ನು ಸೇರಿಸಿಕೊಳ್ಳುವುದಕ್ಕೆ ಎಷ್ಟೋ ಸಾರಿ ನನಗೆ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು ಎಂಬುದಾಗಿ. ಇವತ್ತು ಸಲ ದೇವರ ಅದ್ಭುತ ಕಾರ್ಯಗಳು ಮಾಡಲಿಕ್ಕೆ, ದೇವರು ಅದ್ಭುತ ಕಾರ್ಯಗಳು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ಸ್ವೀಕರಿಸಿಕೊಳ್ಳುವುದಕ್ಕೆ ಅನೇಕ ಜನರು ಹಿಂತೆಗೆತಾ ಇದ್ದಾರೆ ಅಥವಾ ದೇವರ ಕಡೆಗೆ ಬಂದು ಪ್ರಾರ್ಥಿಸುತ್ತಾ ಇಲ್ಲ ಎಂಬುದಾಗಿ ಹೇಳಿಕೊಂಡು ಸತ್ಯವೇದ ಹೇಳುವಂಥದ್ದಾಗಿದೆ. ಆದರೆ ಈ ಬೆಳಗಿನ ಜಾವದಲ್ಲಿ ದೇವರಲ್ಲಿ ಇರುತ್ತಿರುವಂಥ ನನಗೆ ನಮಗೆ ದೇವರು ಹೇಳು ಬಯಸುವಂಥ ಮಾತೇನೆಂಬುದಾಗಿ ಹೇಳ್ತಿರ್ಬೇಕಾದ್ರೆ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಹೊಂದಲಿಕ್ಕೆ ಸಾಧ್ಯ. ಆತನು ಅನೇಕತೆಯಲ್ಲಿರುವಂಥ ಸಮಾರ್ಯದವನು ದೇವರು ನಂಬ್ತಾ ಇದ್ದಾನೆ, ದೇವರಿಂದ ಅನೇಕ ಅದ್ಭುತ ಕಾರ್ಯಗಳನ್ನು ಪಡೆದುಕೊಳ್ತಾ ಇದ್ದಾನೆ, ದೇವರನ್ನು ಸ್ತುತಿಸಿದನೆ ಎಂಬುದನ್ನು ನೋಡ್ತಾ ಇದ್ದೇವೆ. ನೀನು ನಾನು ಸಹ ದೇವರು ಮಾಡಿದಂಥ ಉಪಕಾರಗಳಿಗೆ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವಾಗ ಮಹಾ ಕರುಣೆಯುಳ್ಳಂಥ ದೇವರು ನಿನ್ನನ್ನು ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆ ಕಾರಣದಿಂದಾಗಿ ಅಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ. ಹಾಗಾದರೆ ನೀನು ನಂಬುವಾಗ ದೇವರ ಮಹಿಮೆ ಅಥವಾ ದೇವರ ನಡೆಸುವಿಕೆ ನಿನ್ನ ಜೀವಿತದಲ್ಲಿ ಬರುವಂಥದ್ದಾಗಿದೆ. ದೇವರು ನಿನ್ನನ್ನು ಆಶೀರ್ವದಿಸುವಂತನಾಗಿದ್ದಾನೆ. ಹಾಗಾದರೆ ಇವತ್ತಿನ ದಿವಸದಲ್ಲಿ ದೇವರಲ್ಲಿ ಇರುತ್ತಿರುವಂಥ ನನಗೆ ನಮಗೆ ದೇವರು ಹೇಳ್ತಾ ಇದ್ದಾನೆ, ದೇವರಲ್ಲಿ ನೀನು ಪ್ರಾರ್ಥಿಸಬೇಕಾಗಿದೆ. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರ ಆ 10 ಮಂದಿ ಕುಷ್ಠರೋಗಿಗಳು ಯೇಸು ಕ್ರಿಸ್ತನ ಕಡೆಗೆ ಬಂದು ದೇವರೇ ನಮ್ಮ ಮೇಲೆ ದಯೆ ಇಡು ಎಂಬುದಾಗಿ. ಆಗ ದಯೆ ತೋರಿಸಲಿಕ್ಕೆ ದೇವರು ಶಕ್ತನಾದ, ದೇವರು ಬಿಡುಗಡೆ ಮಾಡಿದನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಅವರಿಗೆ ಬಿಡುಗಡೆ ಮಾಡಿದಾಗ ಅವರು ದೇವರನ್ನು ಕೊಂಡಾಡಲಿಕ್ಕೆ ಆ 9 ಮಂದಿ ಮರೆತು ಹೋದರು ಎಂಬುದಾಗಿ ನೋಡ್ತಾ ಇದ್ದೆ. ಆದರೆ ಆತನು ಒಬ್ಬನೇ ಬಂದು ದೇವರನ್ನು ಸ್ತುತಿಸಿದ. ಹಾಗಾದರೆ ಬೆಳಗಿನ ಜಾವದಲ್ಲಿ ನಾವು ಸಹ ದೇವರ ಕಡೆಗೆ ಬಂದು ಸ್ತುತಿಸುವಾಗ, ದೇವರು ಮಾಡಿದಂಥ ಉಪಕಾರವನ್ನು ನೆನೆಸಿಕೊಂಡು ದೇವರನ್ನು ಕೊಂಡಾಡುವಾಗ ದೇವರು ನಮ್ಮನ್ನು ಆಶೀರ್ವಿಸಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಪೊಸ್ತಲರ ಕೃತ್ಯಗಳು ಅದರ 16ನೇ ಅಧ್ಯಾಯ 25ನೇ ವಚನದಲ್ಲಿ ಓದ್ತಿರಬೇಕಾದ್ರೆ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದ 25ನೇ ವಚನ, ಮಧ್ಯರಾತ್ರಿಯಲ್ಲಿ ಪೌಲ ಸೀಲರು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು ಎಂಬುದಾಗಿ. ಹಾಗಾದರೆ ಪೌಲ ಸೀಲರು ರಾತ್ರಿ ವೇಳೆಯಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಮತ್ತು ದೇವರಿಗೆ ಸ್ತುತಿ ಪದಗಳನ್ನು ಹಾಡ್ತಾ ಇದ್ರು. ಇವರೆಲ್ಲದರೀಗ ಸೆರೆವಾಸದಲ್ಲಿ ಇದ್ದರು ಎಂಬುದನ್ನು ನೋಡ್ತಾ ಇದ್ದೇವೆ. ಸೆರೆಯಲ್ಲಿ ಇದ್ದಾಗಲೂ ಸಹ ದೇವರನ್ನು ಸ್ತುತಿಸುವುದಾದ್ರು. ಆಗ ನಾವು ನೋಡ್ತಾ ಇದ್ದೇವೆ, ತಕ್ಷಣವೇ ಏನಾಗ್ತಾ ಇದ್ದಾರೆ, ದೇವರನ್ನು ಪ್ರಾರ್ಥಿಸುವಾಗ, ದೇವರನ್ನು ಸ್ತುತಿ ಮಾಡುವಾಗ ಅವರಿಗೆ ಹಾಕಲ್ಪಟ್ಟಂತ ಒಂದು ರೀತಿಯಲ್ಲಿ ಬಂಧಿಸಲ್ಪಟ್ಟಂತ ಎಲ್ಲಾ ಬಂಧನಗಳು ಬಿಚ್ಚಿ ಹೋದವು ಎಂಬುದಾಗಿ ನೋಡ್ತಾ ಇದ್ದೇವೆ. ಅನೇಕ ರೀತಿಯಲ್ಲಿ ಭೂಕಂಪಗಳಾಯಿತು ಎಂಬುದಾಗಿ ನೋಡ್ತಾ ಇದ್ದೇವೆ. ಅಥವಾ ಅವರಿಗೆ ಹಾಕಲ್ಪಟ್ಟಂತ ಸರಪಳಿಗಳೆಲ್ಲವೂ ಸಹ ಬಿಚ್ಚಲ್ಪಟ್ಟವು ಎಂಬುದಾಗಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ನಿನ್ನ ಪರಿಸ್ಥಿತಿ ಏನೇ ಇದ್ರೂ ಸಹ ದೇವರ ಕಡೆಗೆ ಬಂದು ದೇವರು ಮಾಡಿದಂಥ ಉಪಕಾರಗಳನ್ನು ನೆನೆಸಿಕೊಂಡು ದೇವರನ್ನು ನಿನ್ನ ಸ್ತುತಿಸುವಾಗ ನಿಮ್ಮ ಪರಿಸ್ಥಿತಿಗಳನ್ನು ದೇವರು ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗಾದರೆ ಇವತ್ತು ಸಲ್ಲಿ ನಮ್ಮನ್ನು ನಾವು ದೇವರ ಕಡೆಗೆ ಒಪ್ಪಿಸಿಕೊಳ್ಳೋಣ, ದೇವರ ಕಡೆಯಲ್ಲಿ ಬರುವಂತರಾಗೋಣ. ದೇವರ ಕಡೆಗೆ ಬರುವಾಗ ನಿನ್ನ ಸ್ಥಿತಿಗಳನ್ನು ಅನೇಕದಲ್ಲಿ ಆತನು ಮಾರ್ಪಡಿಸುವಂಥ ದೇವರು, ನೀನು ಸ್ತುತಿಸುವಾಗ ನಿನ್ನ ಜೀವಿತದ ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಹಾಗಾದರೆ ಉಪಕಾರ ಸ್ತುತಿಯನ್ನು ಮಾಡುವುದನ್ನು ನಾವು ಮರೆಯದೆ ದೇವರ ಕಡೆಗೆ ಯಾವಾಗಲೂ ಸಹ ಉಪಕಾರವನ್ನು ಸ್ಮರಿಸುವಂತರಾಗೋಣ. ಹಾಗಾಗುವಂಥ ದೇವರು ನಮ್ಮೆಲ್ಲರನ್ನೂ ಆಶ್ರಯಿಸಿ ಬಲಪಡಿಸಿ ನಡೆಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ.
ಪ್ರೀತಿಸುವ ರಕ್ಷಕನೇ ನಮಗೆ ಸ್ತೋತ್ರವಾಗಲಪ್ಪ. ಈ ಬೆಳಗಿನ ಜಾವದಲ್ಲಿ ಇನ್ನು ವಾಕ್ಯ ಕೊಟ್ಟದಕ್ಕಾಗಿ ಸ್ತೋತ್ರ. ಆ ಸಮಾರ್ಯದವನು ದೇವ ನೀನು ಮಾಡಿದಂಥ ಉಪಕಾರ ನೆನೆಸಿಕೊಂಡು ಯಾವ ರೀತಿಯಲ್ಲಿ ಸ್ತುತಿಸಿದನೋ ಅದೇ ರೀತಿಯಲ್ಲಿ ದೇವ ಇಲ್ಲಿ ವೀಕ್ಷಿಸುತ್ತಿರುವಂಥ ನಿನ್ನ ಮಕ್ಕಳ ಚಿತ್ರದಲ್ಲಿ ನೀನು ಪ್ರತಿ ನಿಮಿಷವೂ ಪ್ರತಿ ಗಳಿಗೆಯೂ ನಮ್ಮನ್ನು ಜೀವಿಸದ ಸಂಖ್ಯೆಯಲ್ಲಿ ಇಟ್ಟಿದ್ದೆ ಎಂಬುದಾಗಿ ಹೇಳಿಕೊಂಡು ನೆನೆಸಿಕೊಂಡು ದೇವನನ್ನು ಸ್ತುತಿಸುವಂಥ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ನೀನು ಮಾಡಿದಂಥ ಉಪಕಾರಗಳಿಗೆ ಯಾವಾಗಲೂ ಸಹ ಕೃತಜ್ಞತೆ ಉಳ್ಳಂತರಾಯ್ದುಕೊಂಡು ಜೀವಿಸುವಂತೆ ಸಹಾಯ ಮಾಡು. ವಾಕ್ಯ ಕೊಟ್ಟದಕ್ಕಾಗಿ ಸ್ತೋತ್ರ. ವಾಕ್ಯಾನುಸಾರವಾಗಿ ನಾವೆಲ್ಲರೂ ನಡೆದುಕೊಳ್ಳುವ ಹಾಗೆ ನಿನ್ನ ಕೃಪೆ ತೋರಿಸಿ ರಕ್ಷಿಸಿ ನಡೆಸಬೇಕೆಂಬುದಾಗಿ ನಮ್ಮೆಲ್ಲರೂ ನಿನ್ನ ಕಡೆಗೆ ಒಪ್ಪಿಸ್ತಾ ಇದ್ದ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತೆ ನಮ್ಮ ಮಕ್ಕಳ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡು. ಇವರ ಸ್ಥಿತಿಗಳನ್ನು ಬದಲಾಯಿಸರಿ. ಇವರು ನಿನಗೆ ಸ್ತೋತ್ರವನ್ನು ಸಲ್ಲಿಸುವಂಥ ಮಕ್ಕಳಾಗಿ ಜೀವಿಸುತ್ತಾ ನಿನ್ನ ಕೃಪೆಗೆ ಪಾತ್ರ ಆಗುವಂತೆ ಸಹಾಯ ಮಾಡಪ್ಪ. ಇವರ ನಂಬಿಕೆಯನ್ನು ಬಲಪಡಿಸರಿ. ನಿನ್ನ ಮೇಲೆ ಇಡಲ್ಪಡುವಂಥ ನಂಬಿಕೆ ಅದು ಆಶೀರ್ವಾದದಾಯಕವಾಗಿರ್ಲಿಕ್ಕಾಗುವಂತೆ ಸಹಾಯ ಮಾಡು. ಆ ರೀತಿಯಲ್ಲಿ ಮಾಡುತ್ತೇವೆ ನಂಬುತ್ತಾ ನಾವೇ ನಿನ್ನ ಕಡೆಗೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆಯನ್ನು ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿರುತ್ತೇವೆ ನಮ್ಮ ತಂದೆಯೇ, ಆಮೇಲೆ. ಅತ್ಯಾಶ್ರವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಕಾರ್ಯಕ್ರಮ ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರ ಸಂಗಡ, ನಮ್ಮೆಲ್ಲರ ಸಂಗಡ, ನಮ್ಮ ಕುಟುಂಬದ ಸಂಗಡ, ವಿಶೇಷವಾಗಿ ವಾಕ್ಯಗಳನ್ನು ವೀಕ್ಷಿಸುತ್ತಿರುವಂಥ ಎಲ್ಲರ ಸಂಗಡ ನಿತ್ಯ ನಿರಂತರವೂ ನೆಲೆಗೊಂಡಿರಲಿ. ಆಮೇಲೆ.